ಮಿತ್ರರೇ, ನಾನು ಹನುಮಂತ ಅಂಕುಶ್. ಇವತ್ತಿನ ವಿಡಿಯೋದಲ್ಲಿ ಸಾರಿಗೆ ನೌಕರರು ತಮ್ಮ ಕೆಲಸದ ಜೊತೆಗೆ ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂದು ಅದರ ಬಗ್ಗೆ ಮನೆಮದ್ದುಗಳು ಬಗ್ಗೆ ಚರ್ಚಿಸೋಣ. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಚರ್ಚಿಸಬೇಕಾಗಿರುವ ಮಹತ್ವದ ವಿಷಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ವಿಶೇಷವಾಗಿ ಕೆಎಸ್ಆರ್ಟಿಸಿ ಸಾರಿಗೆ ಸಿಬ್ಬಂದಿ, ಚಾಲಕರು, ನಿರ್ವಾಹಕರು, ಮೆಕ್ಯಾನಿಕ್ಗಳು ಇವರು ದಿನಪೂರ್ತಿ ಬಸ್ಸಿನ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ಕಾರಣ ಆರೋಗ್ಯದ ಕಡೆ ಗಮನ ಕೊಡುವುದು ಬಹಳ ಅಗತ್ಯ. ಎಲ್ಲಾ ಸಾರಿಗೆ ನೌಕರರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತದೆ ಮತ್ತು ಎಲ್ಲಾ ಸರ್ಕಾರಿ ನೌಕರರು ಕೂಡ ತಮ್ಮ ಕೆಲಸದ ಜೊತೆಗೆ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತದೆ. ಸಾರಿಗೆ ಸಿಬ್ಬಂದಿ ದೀರ್ಘಕಾಲ ಬಸ್ಸಿನಲ್ಲಿ ಕಾಲ ಕಳೆಯುವ ಕಾರಣ ಹೊರಗಿನ ತಿಂಡಿ, ಹೋಟೆಲ್ ಊಟ, ಅಸುರಕ್ಷಿತ ನೀರು ಇವುಗಳನ್ನು ಬಳಸುವ ಪರಿಸ್ಥಿತಿ ಇರುತ್ತದೆ ಮತ್ತು ಇತರೆ ಸರ್ಕಾರಿ ನೌಕರರು ಕೂಡ ಇಂಥದೇ ಪರಿಸ್ಥಿತಿ ಇರುತ್ತದೆ. ಇದರಿಂದ ಹೃದಯ, ಮಧುಮೇಹ, ಕಿಡ್ನಿ ಕಾಯಿಲೆ, ರಕ್ತದ ಒತ್ತಡ, ಕ್ಯಾನ್ಸರ್ ಮುಂತಾದ ಗಂಭೀರ ಕಾಯಿಲೆಗಳು ಹೆಚ್ಚು ಕಂಡುಬರುತ್ತದೆ. ಇವುಗಳನ್ನು ತಡೆಯಲು ನಮ್ಮ ಮನೆಯಲ್ಲಿ ಲಭ್ಯವಾಗುವ ಸರಳ ಆಹಾರ ಪದ್ಧತಿ ಮತ್ತು ಆಯುರ್ವೇದ ಪದ್ಧತಿ ತುಂಬಾ ಉಪಯುಕ್ತ ಮತ್ತು ಪಥ್ಯಗಳನ್ನು ಮಾಡುವುದು ಉಪಯುಕ್ತ. ಪಥ್ಯ ಇಲ್ಲದೆಂದರೆ ಆಯುರ್ವೇದ ಔಷಧಿಗಳು ಲಘು ಹತ್ತುವುದಿಲ್ಲ. ಉದಾಹರಣೆಗೆ ಹಣ್ಣುಗಳು, ಹಸಿ ತರಕಾರಿ, ರೊಟ್ಟಿ, ಬಾಳೆಹಣ್ಣಿನ ದಿಂಡಿನ ರಸ, ಹಾಗಲಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು ಸೇವಿಸುವುದರಿಂದ ದೇಹ ಹಗುರವಾಗಿ ರೋಗ ನಿರೋಧಕ ಹೆಚ್ಚಾಗುತ್ತದೆ. ದಿಂಡಿನ ರಸ ಕುಡಿದರೆ ಕಿಡ್ನಿಯಲ್ಲಿಯ ಕಲ್ಲುಗಳು ಕರಗುತ್ತವೆ. ಹಾಗಲಕಾಯಿ ಜ್ಯೂಸು ಮನುಷ್ಯನಿಗೆ ಒಳ್ಳೆಯದು. ಅದು ಕೂಡ ಕಲ್ಲು ಕರಗಿಸುವ ಶಕ್ತಿ ಹೊಂದಿದೆ. ಸೋರೆಕಾಯಿ ಜ್ಯೂಸು ಅತ್ಯಂತ ಇಮ್ಯುನಿಟಿ ಬೂಸ್ಟರ್ ಆಗಿರ್ತದೆ. ಆಯುರ್ವೇದದಲ್ಲಿ ಹೇಳಿರುವ ಹಲವಾರು ಔಷಧಿಗಳು ಸಹ ಪ್ರಾಯೋಗಿಕವಾಗಿ ಒಳ್ಳೆಯವೆನಿಸಿವೆ. ನುಗ್ಗೆಮುಳ್ಳು ಕಷಾಯ, ಪುನರ್ನವಾನ ರಸಾಯ, ಶರಾಯತ, ಗೋಕ್ಷರು, ಬಿಲ್ವು, ಹರಿತಾಕಿ, ಆಮ್ಲಿಕ, ಅಶ್ವಗಂಧ, ಬ್ರಾಹ್ಮಿ, ಬೇವು ಎಲೆ ಇವುಗಳನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಸೇವಿಸಿದರೆ ಹೃದಯ, ಮಧುಮೇಹ, ಕಿಡ್ನಿ ಸಮಸ್ಯೆಗಳನ್ನು ಸರಿಯಾಗಿ ನಿಯಂತ್ರಿಸಬಹುದು. ಸಂಪೂರ್ಣವಾಗಿ ಅದು ಕೊನೆಗೊಳ್ಳುತ್ತದೆ. ಆದ್ದರಿಂದ ನುಗ್ಗೆಮುಳ್ಳಿ ಕಷಾಯ, ಪುನರ್ನವ ಕಷಾಯ ಮತ್ತು ಬಿಲ್ವಪತ್ರಿ ಮತ್ತು ಬೇವು ಎಲೆ, ಅದರ ಜೊತೆಗೆ ಒಂದು ಅಶ್ವ ಎಲೆ ತಿಂದ್ರೆ ಒಳ್ಳೆಯದು ಮತ್ತು ಇದರ ಜೊತೆಗೆ ಹೆಚ್ಚಾಗಿ ನೀರು ಕುಡಿದರೆ ಒಳ್ಳೆಯದು. ಇನ್ನು ನಮ್ಮ ಜೀವನ ಶೈಲಿ ಬಹಳ ಮುಖ್ಯ. ಪ್ರತಿದಿನ ಹೆಚ್ಚಾಗಿ ನೀರು ಕುಡಿಬೇಕು. 2 ರಿಂದ 3 ಲೀಟರ್ ನೀರು ಕುಡಿಬೇಕು. ಬೆಳಿಗ್ಗೆ ಸ್ವಲ್ಪ ವ್ಯಾಯಾಮ, ಯೋಗಾಭ್ಯಾಸ, ಪ್ರಾಣಾಯಾಮ ಮಾಡಬೇಕು. ದೇಹಕ್ಕೆ ಅಗತ್ಯವಾದ ಪ್ರಾಣವಾಯು ಸಿಗುತ್ತದೆ. ಇದರಿಂದ ದೇಹದ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತದೆ ಮತ್ತು ಆಲಸ್ಯ ಕಡಿಮೆ ಆಗುತ್ತದೆ. ಕೆಲವು ದುಶ್ಚಟಗಳಿಂದ ದೂರ ಇರಬೇಕಾಗುವುದು. ಮುಖ್ಯವಾಗಿ ಧೂಮಪಾನವಾಗಲಿ, ಮದ್ಯಪಾನ, ಹೆಚ್ಚು ತೈಲಯುಕ್ತ ಆಹಾರ ಬೇಡ, ಹೆಚ್ಚು ಉಪ್ಪು ಬೇಡ, ಸಕ್ಕರೆ ಸವನ ಬೇಡವೇ ಬೇಡ, ರಾತ್ರಿ ತಡವಾಗಿ ನಿದ್ರೆ ಮಾಡುವುದು ಅಭ್ಯಾಸ ಬೇಡ. ಇವುಗಳೆಲ್ಲ ದೇಹದ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಮತ್ತು ಎಣ್ಣೆ ರಹಿತ ಆಹಾರ ಸೇವನೆ ಮಾಡಲಿಕ್ಕೆ ಕಲಿಯಬೇಕು. ಸಾರಿಗೆ ಸಿಬ್ಬಂದಿ ತಮ್ಮ ಕರ್ತವ್ಯದ ನಡುವೆ ಅಗಸಿ ಮಜ್ಜಿಗೆ, ನಾ ಮುಂದಿನ ವಿಡಿಯೋದಲ್ಲಿ ಅಗಸಿ ಮಜ್ಜಿಗೆ ಯಾವ ರೀತಿ ಮಾಡ್ಬೇಕಂತ ತಿಳಿಸ್ಕೊಡ್ತೇನೆ. ಹಸಿ ತರಕಾರಿ ಸಲಾಡ್, ಹಣ್ಣುಗಳ ರಸ, ತಾಜಾ ಬಿಸಿ ಊಟ ಸೇವಿಸಿದರೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ದೊರೆಯುತ್ತವೆ. ಇದರಿಂದ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎರಡೂ ಹೆಚ್ಚಾಗುತ್ತದೆ. ಆರೋಗ್ಯಕರ ಆಹಾರ ಮತ್ತು ಆಯುರ್ವೇದ ಪಥ್ಯವನ್ನು ಪಾಲಿಸಿದರೆ
ನಮ್ಮ ದೇಹದ ಅಣುಗಳು ಬಲಗೊಳ್ಳುತ್ತವೆ, ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ, ದೀರ್ಘಾಯುಷ್ಯ ದೊರೆಯುತ್ತದೆ. ನಮ್ಮಲ್ಲಿರುವ ಜೀವಕೋಶಗಳು ಬೆಳೆಸಬೇಕು, ಅವುಗಳನ್ನು ಪೋಷಿಸಲಿಕ್ಕೆ ಒಳ್ಳೆಯ ಪೋಷಕ ಅಂಶವುಳ್ಳ ಮತ್ತು ಹೆಚ್ಚು ನಾರುಯುಕ್ತ ಆಹಾರ ಸೇವನೆ ಮಾಡಬೇಕು. ಸಾರಿಗೆ ಸಿಬ್ಬಂದಿ ಮಾತ್ರವಲ್ಲದೆ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಹೊಣೆಗಾರಿಕೆ ತಾವೇ ತೆಗೆದುಕೊಳ್ಳಬೇಕು. ರೋಗ ಬಂದ ನಂತರ ಚಿಕಿತ್ಸೆ ಮಾಡುವುದಕ್ಕಿಂತ ರೋಗ ಬಾರದಂತೆ ತಡೆಯುವುದು ಹೆಚ್ಚು ಸುಲಭ ಮತ್ತು ಲಾಭದಾಯಕ. ತಮ್ಮ ಆರೋಗ್ಯಕ್ಕಾಗಿ, ಕಿಡ್ನಿ ಪೋಷಣೆಗಾಗಿ, ಕೆಲವು ಉಪಯುಕ್ತ ಮಾಹಿತಿಗಾಗಿ ನನ್ನನ್ನು ನೀವು ಸಂಪರ್ಕಿಸಿರಿ. ನನ್ನ ವಾಟ್ಸಾಪ್ ನಂಬರ್ 9662 9663278669. ಇದಕ್ಕೆ ಕರೆ ಮಾಡಿ. ನಾನು ನಿಮಗೆ ಆರೋಗ್ಯದ ಬಗ್ಗೆ ಕೆಲವೊಂದು ಸಲಹೆಗಳನ್ನು ಉಚಿತವಾಗಿ ಕೊಡುತ್ತೇನೆ. ಇದಕ್ಕೆ ಕರೆ ಮಾಡ್ರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಸ್ನೇಹಿತರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಹೌದು. ದಿನನಿತ್ಯ ಸರಳ ಆಹಾರ, ಸಾತ್ವಿಕ ಆಹಾರ, ವ್ಯಾಯಾಮ, ಹೆಚ್ಚು ನೀರು ಸೇವನೆ ಮಾಡುವುದು, ಆಯುರ್ವೇದ ಪಥ್ಯಗಳನ್ನು ಪಾಲಿಸುವುದು ಉತ್ತಮ ಜೀವನ ಸಾಗಿಸಬಹುದು. ಆರೋಗ್ಯವಾಗಿದ್ದರೆ ನಮ್ಮ ಕೆಲಸವು ಸಾಮರ್ಥ್ಯ ಹೆಚ್ಚುತ್ತದೆ, ಕುಟುಂಬದ ಸುಖ ಶಾಂತಿ ಕಾಪಾಡಬಹುದು, ನಾವು ಕೆಲಸದ ಜೊತೆಗೆ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ಇಂಥ ಕೆಲವು ಆರೋಗ್ಯಕ್ಕೆ ಸಂಬಂಧಿತ ಸಲಹೆಗಳಿಗೆ ನನ್ನನ್ನು ಕರೆ ಮಾಡಿ ಸಂಪರ್ಕಿಸಿರಿ. ನಾನು ನಿಮಗೆ ಸಲಹೆಗಳನ್ನು ನೀಡುತ್ತೇನೆ. ಈ ಕ್ರಿಯಾ ಸಮಿತಿಯು 2 ಪ್ರಮುಖ ಬೇಡಿಕೆಗಳಾದ 38 ತಿಂಗಳ ವೇತನ ಬಾಕಿ, 1/1/2024ರಿಂದ ಜಾರಿಗೆ ಬರಬೇಕಾಗಿರುವ ಹೊಸ ವೇತನ ಜಾರಿ ಶೀಘ್ರವಾಗಿ ಆಗಬೇಕೆಂದು ಒತ್ತಾಯಿಸುತ್ತಲೇ ಬಂದಿದ್ದಾರೆ. ಆದರೆ ಸರ್ಕಾರ ಮತ್ತು ಆಡಳಿತ ವರ್ಗ ಅವರ ಮಾತುಕತೆ ಕಡೆ ನಡೆದರೂ ಸಹ ಫಲಿತಾಂಶ ಮಾತ್ರ ಶೂನ್ಯ. ಯಾವುದೇ ನಿರ್ಧಾರಕ್ಕೆ ಇನ್ನೂ ಬಂದಿಲ್ಲ. ಸರ್ಕಾರ ಸಾರಿಗೆ ನೌಕರರ ಸಮಸ್ಯೆಗಳನ್ನು ತ್ವರಿತವಾಗಿ ಬಗೆಹರಿಸಬೇಕಾಗಿದೆ. ಸಾರಿಗೆ ನೌಕರರಲ್ಲಿ ಈಗಾಗಲೇ ಅಶಾಂತಿ ವಾತಾವರಣ ಉಂಟಾಗಿದೆ. ಮತ್ತಷ್ಟು ವಾತಾವರಣ ಕೆಡುವುದರ ಬದಲು ಸರ್ಕಾರ ಮುತುವರ್ಜಿ ವಹಿಸಿ ಮುಂದುವರೆದು ಹಾಲಿ ನೌಕರರ ಮತ್ತು ನಿವೃತ್ತಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ತರ ಸಾರಿಗೆ ನೌಕರರ ಸಮಸ್ಯೆಗಳನ್ನು ಬಗೆಹರಿಸ್ತಾ ನಾವು ಕಾದು ನೋಡಬೇಕಾಗುತ್ತದೆ. ಅಲ್ಲದೆ ಸಾರಿಗೆ ನೌಕರರು ತಮ್ಮ ಆರೋಗ್ಯ ತಮ್ಮ ಕೈಯಲ್ಲಿದೆ. ನಾನು ಕೆಲವು ಸಲಹೆಗಳನ್ನು ತಮಗೆ ನೀಡುತ್ತೇನೆ. ಇನ್ನೂ ಕೆಲವು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ನನ್ನನ್ನು ಕರೆ ಮಾಡ್ರಿ. ನಿಮ್ಮ ಸಲಹೆಗಳನ್ನು ನಾನು ತೆಗೆದುಕೊಂಡು ನಿಮ್ಮ ಮಾರ್ಗದರ್ಶನದಂತೆ ಮತ್ತು ನಿಮಗೆ ಕೆಲವೊಂದು ಉಪಯುಕ್ತ ಆರೋಗ್ಯಕರ ಸಲಹೆಗಳನ್ನು ನೀಡುತ್ತೇನೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.